ವೆಲ್ಕಮ್ ಟು VCM ಕ್ರಿಯೇಷನ್ಸ್. ನಿಮ್ಗೆ ಇನ್ನೊಂದ್ಸಲ ನಾನು ಡೀಟೇಲಾಗಿ ಬ್ಲೌಸು ಮೆಜರ್ಮೆಂಟು ಎಲ್ಲ ಹೇಗೆ ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಲೈನಿಂಗ್ ಮೆಟೀರಿಯಲ್ಲು, ಇದು ಮೇನ್ ಮೆಟೀರಿಯಲ್ಲು, ಇದು ಮೆಜರ್ಮೆಂಟ್ ಬ್ಲೌಸು. ಎಲ್ಲೆಲ್ಲಿ ಹೇಗೆ ತೊಗೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಫಸ್ಟು ಹಿಂದ್ಗಡೆ ಬ್ಯಾಕ್ ಫುಲ್ಲು ಲೆಂತ್ ಏನಿದೆಯೋ ಮತ್ತು ಬ್ಯಾಕು ಸೊಂಟದ ಹತ್ರ ನೆಕ್ಕಿಂದ ಮತ್ತು ನೆಕ್ಕಿಂದ ಕಂಕಳ ಕೆಳಗಡೆವರೆಗೂ ಈ ಥರ ಫಸ್ಟು ಎಲ್ಲ ಮೆಜರ್ಮೆಂಟ್ ತೊಗೊಂಡು ಅದೇ ಥರ ನಾವು ಮಾರ್ಕ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಚೆಸ್ಟು ಮತ್ತು ಬ್ಯಾಂಡು ಮತ್ತು ಸೊಂಟದ ಹತ್ರ ಈ ಥರ ನಾನು ಆ ಬ್ಲೌಸ್ ಹೇಗಿದೆಯೋ ಹಾಗೆ ಮಾರ್ಕ್ ಹಾಕ್ಕೊಳ್ತೀನಿ. ಅದೇ ಥರ ನಾನು ಸ್ಟಿಚ್ ಮಾಡ್ತೀನಿ. ಸೊ ನಿಮಗೆ ಬ್ಲೌಸ್ ಹೇಗಿದೆಯೋ ಹಾಗೆ ಪರ್ಫೆಕ್ಟ್ ಫಿನಿಶಿಗೆ ಒಂದು ಪಾಯಿಂಟ್ ಕೂಡ ವ್ಯತ್ಯಾಸ ಬರೋಲ್ಲ, ಆ ಥರ ಬಂದುಬಿಡುತ್ತೆ. ಮತ್ತು ಕೈ ಕೆಳಗಡೆ ನೋಡಿ, ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ, ಮತ್ತು ನಾನು ತೋರಿಸ್ತೇನೆ ನೋಡಿ, ಇಲ್ಲಿಂದ ಇಲ್ಲಿ ಫಿನಿಶಿಂಗ್ ಎಲ್ಲಿ ಸ್ಟಿಚಿಂಗ್ ಊಟ ಇಟ್ಕೊಂಡು ನಾನು ತೊಗೋತೀನಿ. ಯಾಕಂದರೆ ಒಂದು ಪಾಯಿಂಟು ವ್ಯತ್ಯಾಸ ಬರೋಲ್ಲ ನಿಮಗೆ. ಈಗ ನೋಡಿ, ಲೆಫ್ಟ್ ಎಷ್ಟಿದೆ, ರೈಟ್ ಎಷ್ಟಿದೆ, ಪ್ರತಿಯೊಂದೂ ನಾನು ಒಂದು ಕಡೆ ಬರ್ಕೊಳ್ತೀನಿ. ಸೊ ಅದು ಹೆಂಗಿದೆಯೋ ಹಂಗೆ ನಾನು ಫಿನಿಶಿಂಗ್ ಕೊಟ್ಬಿಡ್ತೀನಿ. ನೋಡಿ, ಬ್ಯಾಂಡ್ ಹತ್ರ ಈಗ ನೋಡಿ, ನಾನು ಲೆಫ್ಟು ರೈಟು ಫುಲ್ಲು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಅದನ್ನು ನೋಡಿ, ಎರಡೂ ಕಡೆಯೂ 8.25 ಇದೆ. ಒಬ್ಬೊಬ್ರದ್ದು ಚೆಸ್ಟ್ ವೇರಿಯೇಷನ್ ಇರುತ್ತೆ, ಒಬ್ಬೊಬ್ರದ್ದು 8.25 ಇರುತ್ತೆ, 8.25 ಇರುತ್ತೆ. ದೊಡ್ಡದು ಯಾವುದು ಬರುತ್ತೋ ಅದು ತೊಗೊಳ್ಳಿ ಚೆಸ್ಟ್ ಮೆಷರ್ಮೆಂಟು. ಇವಾಗ 8.25 ಇದ್ದರೆ 8.25 ತೊಗೊಳ್ಳಿ ಚೆಸ್ಟು. ಸೊ ನಾನು ಲೆಫ್ಟು ರೈಟು ಎಷ್ಟು ಬರುತ್ತೋ ಅದನ್ನು, ಬ್ಯಾಂಡು ಕೆಳಗಡೆ ವೇಸ್ಟು ಚೆಸ್ಟು ಈ ಮೂರೂ ನಾನು ಬರ್ಕೊಳ್ತೀನಿ. ಸೊ ಅದೇ ಥರ ನಾನು ಫಿನಿಶಿಂಗ್ ಕೊಡ್ತೀನಿ. ಸೊ ನಮಗೆ ಬ್ಲೌಸ್ ಹೇಗಿದೆಯೋ ಆಗ ಬಂದುಬಿಡುತ್ತೆ. ಮತ್ತು ಕೈ ಫಿನಿಶಿಂಗ್ ನೋಡಿ, ಅಲ್ಲಿಂದ 6.25 ಇದೆ. ಸೊ 6.25 ನಾನು ಒಂದು ಕಡೆ ಬರ್ಕೊಂಬಿಡ್ತೀನಿ ಅದನ್ನು. ಸೊ ಅದೇ ಥರ ನಾನು ಫಿನಿಶಿಂಗ್ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ನಿಮ್ಮ ಬ್ಲೌಸ್ ಹೇಗಿದೆಯೋ ಆಗ ಬಂದುಬಿಡುತ್ತೆ, ಒಂಚೂರು ವ್ಯತ್ಯಾಸ ಬರೋಲ್ಲ. ನೋಡಿ, ಇವಾಗ ನಾನು ಲೈನಿಂಗ್ ಮೆಟೀರಿಯಲ್ 1 ಮೀಟ್ರ್ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾನು ಫುಲ್ ಎಲ್ಲ ಲೆವೆಲ್ ಡಬಲ್ ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ನಾನು 4 ಫೋಲ್ಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಫಸ್ಟ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೇಕು, ಲೆವೆಲಾಗಿರಬೇಕು ಬಟ್ಟೆ, ಆವಾಗಷ್ಟೇ ನಿಮಗೆ ನೀಟಾಗಿ ಫಿನಿಶಿಂಗ್ ಬರೋದು. ಇಲ್ಲಿ ನೋಡಿ, ಅದು ಲೆವೆಲ್ ಇಲ್ಲ, ಹಾಗಾಗಿ ನಾನು ಅದನ್ನು ತೆಕ್ಕೊತಾ ಇದ್ದೀನಿ, ಬಟ್ಟೆ ಕಟ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಫುಲ್ಲು ಸ್ಲೀವ್ ಲೆಂತು, ಇದು ಬಾರ್ಡ್ರ್ ಬ್ಲೌಸ್ ಆಗಿರೋದ್ರಿಂದ ಮುಂದೆ ಅರ್ಧ ಇಂಚ್ ಬಿಟ್ಟು ಫಿನಿಶಿಂಗ್ ಕೊಟ್ಕೊಂಡು ಹಿಂದ್ಗಡೆ 1/4 ಇಂಚ್ಗಿಂತ 1 ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ತೀನಿ. ಈಗ ಕೈ ಕೆಳಗಡೆಯಿಂದ ಕಂಕ್ಳವರೆಗೂ ಅದು ಹೇಗಿದೆ ಆಗಿ ಇಟ್ಕೊಳ್ಳಿ. 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಒಂದು ಕ್ರಾಸ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ 1 ಇಂಚ್ ಹಿಂದೆಯಿಂದ ಶೇಪ್ ತೊಗೊಳ್ಳಿ. ಈಗ ನಾನು ಸೆಕೆಂಡ್ ಶೇಪ್ ತೊಗೊಳ್ಬೇಕಾದ್ರೆ 3/4 ಇಂಚು ಸೇಮ್ ಆ ಶೇಪ್ ಹೆಂಗಿದೆಯೋ ಹಂಗೇನೆ ಹಿಂದ್ಗಡೆಯಿಂದ ಹಿಂಗೆ ತೊಗೊಳ್ತಾ ಹೋಗಿ, ನಾನು ಏನು ತೋರಿಸಿದ್ನಲ್ಲ ಆ ಥರ 3/4 ಇಂಚಷ್ಟು. ಇದು ಫ್ರಂಟ್ ಶೇಪ್, ಸ್ಲೀವ್ಸ್ದು ಫ್ರಂಟ್ ಶೇಪ್. ಈಗ ನಾನು ಬ್ಯಾಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಬ್ಯಾಕ್ ಲೆಂತು ಅರ್ಧ ಇಂಚ್ ಬಾರ್ಡ್ರ್ ಇರೋದ್ರಿಂದ ಅಟ್ಯಾಚ್ ಮಾಡ್ಕೊಳ್ಳೋಕೆ ನಾನು ಅದು ಎಕ್ಸ್ಟ್ರಾ ಇಟ್ಕೊಂಡು ಅಲ್ಲಿಂದ ನಾನು ಫುಲ್ಲು ಶೋಲ್ಡ್ರ್ವರೆಗೂ ಅಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಈಗ ಸೊಂಟದಿಂದ ನೆಕ್ವರೆಗೂ 1/4 ಇಂಚು ಒಂದು ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಈಗ ಫುಲ್ಲು ವೇಸ್ಟ್ ಎಷ್ಟು ಬರುತ್ತೋ ಫಿನಿಶಿಂಗಿಂದ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಬಿಡಿ ನೀವು. ಫುಲ್ಲು ಏನು ಮೇನು ಫಿನಿಶಿಂಗ್ ಬರುತ್ತಲ್ಲ ಅಲ್ಲಿಂದ 2.5 ಇಂಚು. ನೋಡಿ, ನಾನು 2.5 ಇಂಚ್ ಕರೆಕ್ಟಾಗಿ ನಾನು ಒಂದು ಸಲ ಟೇಪಲ್ಲಿ ಅಳತೆ ಮಾಡ್ಕೊಳ್ತಿದ್ದೀನಿ. ನೋಡಿ, ನಿಮ್ಗೆ ತೋರ್ಸೋಕ್ಕೋಸ್ಕರ 2.5 ಇಂಚ್ ಕರೆಕ್ಟಾಗಿ ಫುಲ್ಲು ಏನು ಮೇನ್ ಫಿನಿಶಿಂಗ್ ಇದೆಯಲ್ಲ ಅಲ್ಲಿಂದ 2.5 ಇಂಚು. ಈಗ ವೇಸ್ಟಿಂದ ಕಂಕಳ ಕೆಳಗಡೆವರೆಗೂ ಎಕ್ಸ್ಟ್ರಾ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಅಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಈಗ ನೋಡಿ, ಬ್ಯಾಕು ನೆಕ್ಕು 7.5 ಇಂಚಿದೆ, ನಾನು 3.5 ಇಂಚ್ ತೊಗೊಳ್ತಾ ಇದ್ದೀನಿ. ಈಗ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಶೇಪ್ ಹಾಕ್ಕೊಳ್ತೀನಿ. ಈಗ ಅದು ಒಂದು ಸಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ನೋಡಿ, ಬ್ಲೌಸ್ ಇಟ್ಬಿಟ್ಟು ಆ ಶೇಪ್ಗೆ ಕರೆಕ್ಟಾಗಿ ಮಾರ್ಕ್ ಕರೆಕ್ಟಾಗಿ ತಿರುಗಿಸಿದ್ರೆ ಏನಾದರೂ ಕಡಿಮೆ ಬಂದರೆ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಬೋದು, ಜಾಸ್ತಿ ಬಂದರೆ 1/4 ಇಂಚ್ ಕಡಿಮೆ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಬೋದು. ಈಗ ನೋಡಿ, ನೆಕ್ ಟು ಕಂಕಳ ಕೆಳಗಡೆವರೆಗೂ 5.25 ಇದೆ, 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ, 6 ಇಂಚು.
18.25 ಇದೆ. 18ರಲ್ಲಿ ಅರ್ಧ ಅಂದರೆ 9.25 ನೋಡಿ, ಕರೆಕ್ಟಾಗಿ 9.25 ಮಾರ್ಕ್ ಹಾಕ್ಕೊಡ್ತೀವಿ, 1.25 ಇಂಚ್ ಎಕ್ಸ್ಟ್ರಾ. ಈಗ ಈ 3 ಪಾಯಿಂಟ್ಸು ಕೂಡ ನಾವು ಸ್ಟ್ರೈಟಾಗಿ ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡಿದ್ರೆ ಸ್ಟ್ರೈಟಾಗಿ ಬಂದರೆ ನಿಮ್ಮ ಮಾರ್ಕಿಂಗ್ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ನೋಡಿ ಬ್ಯಾಕ್ ಎಲ್ಲ ಫುಲ್ಲು ಮಾರ್ಕಿಂಗ್ ರೆಡಿ ಇದೆ. ಈಗ ಫ್ರಂಟ್ ನಾನು ತೋರಿಸ್ತಾ ಇದ್ದೀನಿ. ಫ್ರಂಟಿಗೆ ಫುಲ್ಲು ನಾನು ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಈಗ ಶೋಲ್ಡರ್ ಟು ಮೇನ್ ಟಕ್ಕು ಫುಲ್ ಲೆಂತ್ ಎಷ್ಟಿದೆಯೋ ಅದಕ್ಕೆ 3/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಫ್ರಂಟ್ ಲೆಂತು. ಈಗ 8.25 ಇದೆ ಚೆಸ್ಟು, 10 ಇಂಚು 10.25 ತೊಗೋತಾ ಇದ್ದೀನಿ ನೋಡಿ. ಅರ್ಧ ಇಂಚು ಕಡಿಮೆನೇ ತೊಗೊಳ್ಳಿ ನೀವು. ಈಗ ನೋಡಿ ಚೆಸ್ಟ್ 8.25 ಇದೆ, 10.25 ತೊಗೊಳ್ಳಿ. ಈಗ ಫ್ರಂಟ್ ಲೆಂತು ಮೇನ್ ಟಕ್ಕಿಂದ ಪ್ಲಸ್ ಎಕ್ಸ್ಟ್ರಾ 1/4 ಇಂಚು ತೊಗೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಹಿಂದೆ 3.25 ಇರೋದ್ರಿಂದ ಮುಂದೆ 2.25 ಅಷ್ಟೇ ತೊಗೊಂಡಿದ್ದೀನಿ. ಒಂದು ಅರ್ಧದಿಂದ 3/4 ಇಂಚು ಕಮ್ಮಿನೇ ತೊಗೊಳ್ತೀನಿ. 6.25 ಇದೆ ನೋಡಿ ಫ್ರಂಟ್ ಲೆಂತು. ಈಗ ಒಂದು ಶೇಪ್ ಹಾಕ್ಕೊಳ್ತಿದ್ದೀನಿ ನೋಡಿ. ಈಗ ನಾನು ಚೆಕ್ ಮಾಡ್ಕೊತೀನಿ ನೋಡಿ ಫ್ರಂಟದನ್ನು. ಹುಕ್ಕು ಇರೋ ಕಡೆನೇ ತೊಗೊಳ್ಳಿ. ಹುಕ್ ಎಲ್ಲಿದೆ ಅಲ್ಲಿವರೆಗೂ ಫಿನಿಶಿಂಗ್ ಬರುತ್ತೆ. ಇದು ಹುಕ್ಕು ಉಲ್ಟಾ ಇರೋದ್ರಿಂದ ನಾನು ಡಬಲ್ ಪಟ್ಟಿ ಹಿಂದ್ಗಡೆಯಿಂದನೇ ತೊಗೊಂಡಿದ್ದೀನಿ. ಈಗ ನೆಕ್ ಟು ಬ್ಯಾಂಡ್ವರೆಗೂ ಏನು ಬರುತ್ತೋ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಈಗ ಫ್ರಂಟಿಂದ ಮೇನ್ ಟಕ್ವರೆಗೂ 3.25 ಇದೆ, 1/4 ಇಂಚು 4ಕ್ಕೆ, ಮತ್ತು ಮೇನ್ ಟಕ್ಕು 1 ಇಂಚು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಅಲ್ಲಿಂದ 2 ಇಂಚ್ ಹಿಂದಕ್ಕೆ ಬಿಟ್ಕೊಂಡು ನಾವು ಕೆಳಗಡೆನೂ 2 ಇಂಚು ಮೇಲ್ಗಡೆನೂ 2 ಇಂಚಿಗೆ ತೊಗೊಂಡು ಒಂದು ಪಾಯಿಂಟ್ ಮಾರ್ಕ್ ಹಾಕ್ಕೊಳ್ತೀನಿ ನೋಡಿ. ಈ ಥರ ಶೇಪ್ ಹಾಕ್ಕೊಳ್ಳಿ. ನಿಮಗೆ ಟಕ್ ಪಾಯಿಂಟು ಕರೆಕ್ಟಾಗಿ ಬಂದುಬಿಡುತ್ತೆ, ಏನು ವ್ಯತ್ಯಾಸ ಬರೋದಿಲ್ಲ. ನಾನು ಈ ಥರ ಸುಮಾರು ಬ್ಲೌಸ್ಗಳು ಇದೇ ಥರ ಹೊಲ್ದಿದ್ದೀನಿ. ಈಗ ನಾನು ಶೋಲ್ಡ್ರು ಒಂದು 3/4 ಇಂಚು ಡೌನ್ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಕೂಡ ಒಂದು 1/4 ಇಂಚು ಡೌನ್ ಮಾಡ್ಕೊಳ್ತೀನಿ. ಈಗ ಮೇನ್ ಅಪ್ರಾಕ್ಸಿಮೇಟಾಗಿ ಒಂದು ಡ್ರಾ ಮಾಡ್ಕೊಳ್ಳಿ. ಈಗ ಕಂಕಳು ಕೆಳಗಡೆ ನೋಡ್ಕೊಳ್ಳಿ ಎಷ್ಟಿದೆ ಅಂದ್ಬಿಟ್ಟು ಅದಕ್ಕೆ 1/4 ಇಂಚು ಸೇರಿಸ್ಕೊಳ್ಳಿ. ಕಂಕಳು 8.25 ಇದೆ, 8.25ಗೆ ನಾನು 1/4 ಸೇರಿಸ್ಕೋತಾ ಇದ್ದೀನಿ. 9.25 ಇಂಚು, ಅರ್ಧ ಇಂಚು ಮುಂದಕ್ಕೆ ತೊಗೊಳ್ತಾ ಇದ್ದೀನಿ ನಾನು. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟೆ ನೀವು ಅರ್ಧ ಇಂಚು ಕಡಿಮೆನೇ ತೊಗೊಳ್ಳಿ ನೋಡಿ. 8.25 ಪ್ಲಸ್ 1/4 9.25 ಇಂಚಿಗೆ ನಾನು ಟೇಪಲ್ಲಿ ನೋಡಿ ತಿರುಗಿಸಿದಾಗ ನಿಮ್ಗೆ ಕರೆಕ್ಟಾಗಿ 9.25 ಬಂದುಬಿಡುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ಹಿಂದಕ್ಕೆ ಒಂಚೂರು ಲೈನ್ ಡ್ರಾ ಮಾಡಿಕೊಂಡು ನೀವು ಶೇಪ್ ತೊಗೊಳ್ಳಿ ನೋಡಿ. ಇವಾಗ ಕರೆಕ್ಟಾಗಿ ಬಂದಿದೆ 9.25 ಇಂಚು. ಇಲ್ಲಿ ಒಂದು 1/4 ಇಂಚ್ ಡೌನ್ ಮಾಡ್ಕೊಳ್ತೀನಿ ಶೋಲ್ಡ್ರ್ ಹತ್ರ. ಕೆಲವ್ರಿಗೆ ಜಾರ್ ಬಿಡುತ್ತೆ, ಯಾಕಂದರೆ ಇದು ನೆಕ್ಕು ಡೀಪು ಬ್ರಾಡು ಎರಡು ಜಾಸ್ತಿ ಇರೋದ್ರಿಂದ. ಈಗ ಕಂಕಳ ಕೆಳಗಡೆಯಿಂದ ಸೊಂಟದ ಹತ್ರ ಬ್ಯಾಂಡ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು 1/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಮೇನ್ ಟಕ್ಕಿಂದ ಫಿನಿಶಿಂಗ್ವರೆಗೂ ಏನು ಬರುತ್ತೋ ಅದನ್ನು ಹಾಕ್ಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ನಾನು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. ಇದು ಪೂರ್ತಿ ಕ್ಲೀನಾಗಿ ಲೆವೆಲ್ ಮಾಡ್ಕೊಳ್ಳಿ. ಆರು ಮುಕ್ಕಾಲಿದೆ ಕೈ. ಸೊ ನೀವು ಪೀಸ್ ಅಟ್ಯಾಚ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಕಡಿಮೆ ಬರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಸ್ವಲ್ಪ ಐಡಿಯಾ ಇದ್ದರೆ ಆರಾಮಾಗಿ ಹೊಲ್ಕೋಬೋದು ಈ ಕಟ್ಟಿಂಗಲ್ಲಿ. ನೋಡಿ ಸ್ಲೀವ್ಸ್ ಫಿನಿಶಿಂಗ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. 6.25 ನೀವು ನೋಡಿ, ಅಲ್ಲಿಂದ 6.25ಗೆ ಅಲ್ಲೊಂದು ಮಾರ್ಕ್ ಹಾಕ್ಕೊಂಡು ಒಂದು ನಾಚ್ ಹಾಕ್ಕೊಂಬಿಡಿ. ಇದು ಫಿನಿಶಿಂಗು, ಸ್ಲೀವ್ಸ್ ಫಿನಿಶಿಂಗು. ಫುಲ್ ಎಲ್ಲ ಸೈಡು ಎಲ್ಲ ಹೊಲ್ಕೊಂಡು ಆಮೇಲೂ ಕೂಡ ನೀವು ರೆಡಿ ಮಾಡ್ಕೋಬೋದು. ಸ್ಲೀವ್ಸ್ ರೆಡಿ ಆದಮೇಲೂ ಕೂಡ ನಾಚ್ ಹಾಕ್ಕೋಬೋದು. ನೀವು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. 6.25 ಅದನ್ನು ನಾನಲ್ಲಿ ಮಾರ್ಕ್ ಹಾಕ್ಕೊಂಡು ಒಂದು ನಾಚ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಲೆವೆಲ್ ಮಾಡಿಕೊಂಡು ನೀವು ಲೈನಿಂಗ್ ಕಟ್ ಮಾಡಿಬಿಟ್ಟೇ ಇದ್ರ ಮೇಲೆ ಇಟ್ಕೊಳ್ಳಿ. ನಾನು ಬಟ್ಟೆ ಯಥೇಚ್ಛವಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈಗ ಕಟ್ ಮಾಡ್ಕೊಳ್ತೀನಿ ನಾನು. ಮೆಟೀರಿಯಲ್ ತುಂಬ ಸಾಫ್ಟ್ ಇರುತ್ತೆ. ನೀವು ಎಲ್ಲ ಕಡೆ ಪಿನ್ ಹಾಕ್ಕೊಳ್ಳಿ.
ಇಲ್ಲಾಂದರೆ ಜಾರ್ಬಿಟ್ರೆ ನಿಮಗೆ ಮತ್ತೆ ಎಲ್ಲ ಬ್ಲೌಸೇ ಹಾಳಾಗೋಗ್ಬಿಡುತ್ತೆ. ನೋಡಿ ನಾನು ಫ್ರಂಟ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ಗೂ ಅದೇ ಥರ ಡಾಟ್ ಪಾಯಿಂಟ್ಸ್ಗಳನ್ನ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಒಂದು ನಾಚ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಟಕ್ ಪಾಯಿಂಟ್ ಹತ್ರನೂ. ಇದನ್ನ ನೋಡಿ ಕ್ರಾಸ್ ಮಾಡಿಕೊಂಡು ಅಲ್ಲೂ ಒಂದು ನಾಚ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಫುಲ್ಲು ಎಲ್ಲ ಬಟ್ಟೆ ಮೇನ್ ಮೆಟೀರಿಯಲಲ್ಲಿ ಲೈನಿಂಗ್ ಇಟ್ಕೊಂಡು ಇಲ್ಲಿ ಶೋಲ್ಡ್ರು ನಾನು 3/4 ಇಂಚ್ ಡೌನ್ ಮಾಡ್ಕೊಳ್ತಿದ್ದೀನಿ, ತುಂಬ ಬ್ರಾಡು ಡೀಪ್ ಇರೋದ್ರಿಂದ. ಈಗ ಫ್ರಂಟು ಬ್ಯಾಕ್ ಮೇಲೆ ಇಟ್ಕೊಂಡು ಬ್ಯಾಕ್ ಕಟ್ ಮಾಡೋದು. ಬ್ಯಾಕ್ ಶೇಪ್ 3/4 ಇಂಚು ಇಟ್ಕೊಳ್ಳಿ. ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿಗೆ ಬಂದು ನಿಮ್ಮ ಶೇಪು ಇದಾಗಬೇಕು. ನೀವು ಅದೇ ಥರನೇ ಕಟ್ ಮಾಡ್ಕೋಬೇಕು. ಆವಾಗಷ್ಟೇ ನಿಮಗೆ ಹಿಂದೆಗಡೆ ಸುಕ್ಕದೆಲ್ಲ ರಿಂಕಲ್ಸ್ ಎಲ್ಲ ಬರೋದಿಲ್ಲ. ನೋಡಿ ಇವಾಗ ನಾನು ಮೇನ್ ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಕ್ಲೀನಾಗಿ ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾರ್ ಬಿಡುತ್ತೆ ಇದು, ಆಮೇಲೆ ನಿಮ್ಮದು ಬ್ಲೌಸೇ ಹಾಳಾಗೋಗುತ್ತೆ. ನೀಟಾಗಿ ನಾನು ಒಂದು ಕಡೆ ಮಾತ್ರ ಹಾಕ್ಕೊಂಡಿದ್ದೀನಿ. ನಮಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಏನು ಅದರ ಅವಶ್ಯಕತೆ ಇರೋಲ್ಲ. ನಿಮ್ಮ ಹತ್ರ ಎಲ್ಲ ಕಡೆ ಒಂದು 4 ಕಡೆನೂ ಕೆಳಗೆ ಮೇಲೆ ಎಲ್ಲ ಪೂರ್ತಿ ಪಿನ್ ಹಾಕ್ಕೊಂಡ್ರೆ ಬಟ್ಟೆ ಆ ಕಡೆ ಈ ಕಡೆ ಇದು ಜರುಗಲ್ಲ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಇದು ಮೇನ್ ಫಿನಿಶಿಂಗು ಬ್ಯಾಕ್ ಸೈಡ್ದು. ಈಗ ನಾನು ಬ್ಯಾಂಡ್ ಕಟ್ ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ. ಈಗ ಬ್ಯಾಕ್ ಲೈನಿಂಗ್ ಮೆಟೀರಿಯಲ್ ಮೇಲೆ ಫ್ರಂಟ್ ಇಟ್ಬಿಟ್ಟು ಕಂಕಳ ಕೆಳಗಡೆಯಿಂದ ನೋಡಿ ಅಲ್ಲಿಂದ ನಾನು ಫ್ರಂಟು ಕೆಳಗಡೆ ಬ್ಯಾಂಡ್ ಹತ್ರ 1/4 ಇಂಚ್ ಹಿಂದಕ್ಕೆ ಇಟ್ಕೊಂಡು ಫ್ರಂಟು ಇದ್ರ ಮೇಲೆ ಮೇನ್ ಫಿನಿಶಿಂಗಿಗೆ ಇಡ್ತೀನಿ. 2.5 ಇಂಚ್ ಬರ್ತಾಯಿದೆ ನೋಡಿ ಅಲ್ಲಿಂದ ಅಲ್ಲಿಗೆ. ಸೊ ಈಗ ನಾನು ಬ್ಯಾಂಡನ್ನು ಯಾವ ಥರ ಫುಲ್ಲು ಬ್ಯಾಂಡ್ ನಮ್ಮದು ಬ್ಲೌಸಲ್ಲಿ ಏನು ಬರುತ್ತೆ ಲೆಂತು ಫುಲ್ಲು ತೊಗೊಳ್ಳಿ. ಉಕ್ಕುಪಟ್ಟಿ ಹತ್ರ ನೋಡ್ಕೊಳ್ಳಿ. ಉಕ್ಕುಪಟ್ಟಿ ಹತ್ರ ನೋಡಿ ಇಲ್ಲಿ ಫುಲ್ಲು ನೋಡಿ ಏನಿದೆಯೋ ಅದು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಷ್ಟೇ. ಫಿನಿಶಿಂಗ್ ಎಷ್ಟು ಬರುತ್ತೋ ಅಷ್ಟು ತೊಗೊಂಬಿಡಿ. ಆಮೇಲೆ ಬ್ಯಾಂಡ್ ಫ್ರಂಟು ಅಷ್ಟೇ, ಬ್ಯಾಂಡ್ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಸ್ಟಿಚಿಂಗಿಗೆ. ಸೊ ಇಲ್ಲಿ 2.5 ಇಂಚ್ ನಾನು ತೊಗೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಾನು ನೋಡಿ. ನೋಡಿ ಬ್ಯಾಂಡೆಲ್ಲ ರೆಡಿ ಆಯ್ತು. ಈಗ ನೋಡಿ ಫುಲ್ಲು ನಾನು ರೆಡಿ ಮಾಡಿದ್ದೀನಿ, ಫುಲ್ ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರಂಟು ಬ್ಯಾಕು ಎರಡೂ ಕಡೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ.